ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಮಾದಿಗ ಸಮುದಾಯ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜಕೀಯ ಪ್ರಾತಿನಿಧ್ಯ ನೀಡುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಕೆಎಚ್ ಮುನಿಯಪ್ಪ ನಮ್ಮ ಜನಾಂಗದ ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಕೇಂದ್ರದಲ್ಲಿ ಹಲವು ಬಾರಿ ಮಂತ್ರಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೋಲಾರಕ್ಕೆ ನೀವೇ ಅಭ್ಯರ್ಥಿ ಎಂದು ಹೇಳಿದ ನಂತರವೇ ಕೋಲಾರಕ್ಕೆ ಅಭ್ಯರ್ಥಿಯಾಗಲು ಮುಂದಾಗಿದ್ದಾರೆ. ಈಗ ಟಿಕೆಟ್ ನೀಡುವಲ್ಲಿ ದ್ರೋಹ ಮಾಡಿದ್ರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ. ನಮ್ಮಲ್ಲಿ ಎಡಗೈ ಬಲಗೈ ಎಂಬ ಭೇದ ಮಾಡಿರುವುದಿಲ್ಲ. ಕಾಂಗ್ರೆಸ್ನ ಕೆಲ ದಲಿತ ದ್ರೋಹಿಗಳು ಎಡಬಲ ಎಂದು ಸೃಷ್ಟಿಸಿ ಒಡೆದು ಆಳುವ ನೀತಿಯನ್ನ ಪೋಷಿಸುತ್ತಿದ್ದಾರೆ ಎಂದ್ರ. ಕೆಎಚ್ ಮುನಿಯಪ್ಪ ಸೂಚಿತ ಅಭ್ಯರ್ಥಿಗೆ ಮನ್ನಣೆ ನೀಡದಿದ್ದರೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ರ. ಕಾಂಗ್ರೆಸ್ ಪಕ್ಷ ಸರ್ವ ಜನರನ್ನ ಒಟ್ಟಿಗೆ ಕರೆದೊಯ್ಯುವ ಕೆಲಸ ಮಾಡಬೇಕು. ರಾಜೀನಾಮೆ ನೀಡುವ ಬೆದರಿಕೆ ಒಡ್ಡುವ ನಾಯಕರು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಬೆಲೆ ನೀಡಬೇಕಾದರೆ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಅವರು ಸೂಚಿಸುವ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ರ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು, ದೇಶ ರಾಜಕಾರಣದಲ್ಲಾಗಿರ್ಬೋದು, ಕೆಎಚ್ ಮುನಿಯಪ್ಪನವರ ಒಂದೇ ಕುಟುಂಬ ಇದೆಯಾ? ನಮಗಿಂತ ಹೆಚ್ಚಿನ ಮಾಹಿತಿ ನಿಮಗಿರ್ತದೆ. ಅದೇ ಗೆಲ್ಲೋ ಅಭ್ಯರ್ಥಿ ಕೊಡಲಿ. ಯಾಕೆ ನಾವು ಕೆಎಚ್ ಮುನಿಯಪ್ಪನವರು ಸೂಚಿರ್ತಕ್ಕಂಥ ಅಭ್ಯರ್ಥಿ ಕೊಡಬೇಕಂತ ಹೇಳಿದ್ರೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಕೆಎಚ್ ಮುನಿಯಪ್ಪನವರು 7 ಸಾರಿ ಪ್ರತಿನಿಧಿಸಿದ್ರು. ಪ್ರತಿ ಹಳ್ಳಿಯ ಬೂತ್ನ ಮಾಹಿತಿ ಇರ್ತದೆ. ಯಾವ ಗ್ರಾಮ ಪಂಚಾಯತ್ ಸದಸ್ಯರ ಮಾಹಿತಿ ಇದೆ. 35 ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರಿಗೆ ಬೆನ್ನೆಲುಬಾಗ್ತದೆ. 30 ವಯಸ್ಸಿನ ಅವ್ರು ಯಾರನ್ನ MLA ಮಾಡಿದ್ರು ಅವರಲ್ಲಿ ಈಗ ಏನೇನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕೋಲಾರ ಜಿಲ್ಲೆಯ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಂಚಿಂಚು ಮಾಹಿತಿ ಕೆಎಚ್ ಮುನಿಯಪ್ಪನಿಗೆ ಗೊತ್ತಿದೆ. ಹಾಗಾಗಿ ಈ ಸಂದರ್ಭಗಳಲ್ಲಿ ಚುನಾವಣೆ ಎದುರಿಸೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಯಾಮಗಳ ಶಕ್ತಿ ಅವ್ರಿಗಿದೆ. ಎಲ್ಲ ಸಮಾಜಗಳನ್ನ ಜೊತೆಗೂಡಿ ತಗೊಂಡೋಗ್ತಕ್ಕಂಥ ಪ್ರೀತಿ ವಿಶ್ವಾಸನ ತಗೊಂಡೋಗ್ತಕ್ಕಂಥ ಯೋಜನೆ ಅವ್ರಿಗಿದೆ. ಹಾಗಾಗಿ ಅವರು ಸೂಚಿಸಿರ್ತಕ್ಕಂಥ ಅಭ್ಯರ್ಥಿನಿ ಕೊಟ್ಟರೆ ಒಳ್ಳೆಯದಾಗ್ತದೆ. ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಗಾಗ್ತದೆ. ಮತ್ತು ನಮ್ಮ ರಾಹುಲ್ ಗಾಂಧಿಯವರಾಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಿರ್ತಕ್ಕ ರಾಹುಲ್ ಗಾಂಧಿಯವ್ರನ್ನ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೋಲಾರದ ಮತ್ತೊಂದು ಅಭ್ಯರ್ಥಿ ಒಂದು ಪ್ಲಸ್ 1+1 ಏನಿದೆ ಆ ಥರ ಒಂದು ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ದಿನ್ನೆ ಹೊಸಹಳ್ಳಿ ಎಂ ಪೆದ್ದಣ್ಣ ಮಾತನಾಡಿ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಡಗೈ ಬಲಗೈ ಎಂಬ ಭೇದವಿಲ್ಲ. ನಮ್ಮ ಒಗ್ಗಟ್ಟನ್ನ ಒಡೆಯುವ ಉದ್ದೇಶದಿಂದಲೇ ಕೆಲ ರಾಜಕಾರಣಿಗಳು ಟಿಕೆಟ್ ಘೋಷಣೆ ಮಾಡುವ ಸಂದರ್ಭದಲ್ಲಿ ಎಡಬಲ ಎಂಬ ಭೇದ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ SC/ST ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿದ್ದು, ಕೆಎಚ್ ಮುನಿಯಪ್ಪ ಅವರು ಸೂಚಿಸುವವರಿಗೆ ಕೋಲಾರದಲ್ಲಿ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ರ. ಕೆಎಚ್ ಮುನಿಯಪ್ಪನವರು ನಮ್ಮ ಜನಾಂಗದ ನಾಯಕರು, ರಾಷ್ಟ್ರೀಯ ನಾಯಕರು. ಅವರು 35-40 ವರ್ಷ ಏನು ರಾಜಕಾರಣಿ ಮಾಡ್ತಾಯಿದ್ದಾರೆ. ಯಾವೊಬ್ಬ ಸಣ್ಣ ವ್ಯಕ್ತಿಗಾಗಲಿ, ಯಾವೊಂದು ಮೂಲೆ ಹಳ್ಳಿಯಾಗಿ ಯಾರಿಗೂ ತೊಂದರೆ ಕೊಡ್ತಕ್ಕಂಥವ್ರಲ್ಲ, ಯಾವುದೇ ಒಂದು ಕೇಸ್ಗಳು ಹಾಕ್ಸೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರಲ್ಲ. ಅಂಥವನ್ನ ಒಂದು ಹುಡುಗ ಅದೇನೋ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಯಾವುದೇ ರೀತಿಯಾಗಿ ಹುಡುಕಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಈ 5 ಜನ ನಾಯಕರು ಏನು ಅಂತಿದ್ದಾರೆ ರಾಜೀನಾಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರ ಸರ್ಕಾರ ನಡೆಸೋಕ್ಕೆ ಇಲ್ಲ ಅಂತ ಉದ್ದೇಶ ಅಂತ ಅರ್ಥ ಆಗ್ತದೆ. ಹಾಗೆ ನಮ್ಮಲ್ಲೇ ಬೆಂಕಿತ್ತು. ನಾವು ಎಡಗೈ ಬಲಗೈ ಸಮುದಾಯದವ್ರು ಏನಿದ್ದೀರಿ, ನಾವು ಅಣ್ಣ ತಮ್ಮದ್ರಿಗಿನ್ನ ಒಂದು ಪ್ರೀತಿ ವಿಶ್ವಾಸದಲ್ಲಿ ಬೆಳೀತಾ ಇದ್ದೀವಿ. ಇವಾಗ ಕೋಲಾರ ಚಿಕ್ಕಬಳ್ಳಾಪುರ ಯಾವುದೇ ರೀತಿ ತಾರತಮ್ಯ ಇಲ್ಲ. ನಮಗೆ ಅವೆಲ್ಲ ಅಣ್ಣ ತಮ್ಮದು ಬರ್ತೀವಿ. ಇವತ್ತು ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ನಮ್ಮ ಕೆಎಚ್ ಮುನಿಯಪ್ಪ ಇರ್ಬೋದು, ಎಲ್ಲ ರೀತಿಯ ಒಳ್ಳೆಯ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೊಡಬೇಕನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಯಾವುದೇ ಥರ ಕಿಚ್ಚತ್ತು ಅವ್ರಿಗೆ ಇದು ಸಿಗಲ್ಲ ಅಂತೇಳಿ ನಾವು ಭಾವಿಸ್ತಾ ಇದ್ದೀನಿ. ಹಾಗೆಯೇ ಏನು ಅವ್ರಿಗೆ ಸಿಕ್ಕಿಟ್ ಕೇಳೋದ್ರಲ್ಲಿ ಏನು ತಪ್ಪೇನಿದೆ? 40 ವರ್ಷ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ. ಯಾವುದೇ ಒಂದು ತಪ್ಪು ಮಾಡಿದ್ದಾರೆ, ಕೇಳೋದ್ರಲ್ಲಿ ತಪ್ಪೇನಿದೆ? ಆ ತೀರ್ಮಾನ ಮಾಡ್ತಕ್ಕಂಥವ್ರು ಹೈಕಮಾಂಡ್ ಇದೆ. ಅವರಂತ ಸ್ವಚ್ಛ ಮಾಡಿ ಆಗಿ ತೂಗಿ ಒಳ್ಳೆ ರೀತಿ ತೀರ್ಮಾನ ತಗೊಂಡಾಗ ನಮ್ಮ ಕರ್ನಾಟಕದಲ್ಲಿ ಕೂಡ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ, ಸಿದ್ದರಾಮಯ್ಯ ಆಗ್ಬೋದು, ನಮ್ಮ DK ಶಿವಕುಮಾರ್ ಆಗಿರ್ಬೋದು, ಸುರ್ಜೇವಾಲಾ ಆಗ್ಬೋದು, ಉಸ್ತುವಾರಿಗಳೇನಿದ್ದಾರೆ ಎಲ್ಲ ರೀತಿಯಲ್ಲೂ ಅವರೆಲ್ಲರಿಗೂ ಗೊತ್ತಿದೆ ಕೆಎಚ್ ಮುನಿಯಪ್ಪರ ಕೆರಿಯರ್ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಎಂಡ್ ಆಗ್ತಾಯಿದೆ, ಏನಾಗ್ತಾಯಿದೆ, ಅವ್ರು ಎಂಥ ದೊಡ್ಡ ಮನುಷ್ಯ, ಯಾವ ರೀತಿ ಸರ್ಕಾರ ಭಾಗಿಯಾಗಿದ್ದಾರೆ. ಸರ್ಕಾರದ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತಂದರೆ ನಮ್ಮ ಇಡೀ ಕರ್ನಾಟಕದಲ್ಲೇ ಇವತ್ತು ಹೇಳ್ಬೇಕಂತಂದರೆ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ನಮ್ಮ ಮಾದಿಗರಿಗೆ ಇವತ್ತಿದೆ. ಎಂಟೈರ್ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಪ್ರತಿ ಊರಲ್ಲಿ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಬೀದಿಯಲ್ಲಿ ನಮ್ಮ ಮಾದಿಗರು ಬದುಕಿದ್ದೇವೆ.
ನಾವೆಲ್ಲ ಯಾವ ಸಪೋರ್ಟಾಗಿ ನಿಂತಿದ್ದೀವಿ. ನಾವು ಯಾವ ಪಕ್ಷವನ್ನು ತೀರ್ಮಾನ ತಗೊತೀವೋ ಆ ಪಕ್ಷನೇ ಗೆಲ್ಲಕ್ಕೆ ಸಾಧ್ಯ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ಮೀಡಿಯಾ ಮಿತ್ರರಿಗಾಗಿರ್ಬೋದು, ರಾಜ್ಯಮರು ಮುಖಂಡರಿಗಾಗಿರ್ಬೋದು, ಮಾದಿಗರು, SCಗಳು, SC ಏನು ತೀರ್ಮಾನ ತಗೊತಾರೆ ಅದೇ ಸರ್ಕಾರ ಮಾಡೋಕ್ಕೆ ಸಾಧ್ಯ. ಬೇರೆ ಯಾವುದಾದ್ರು ಸಮಾಧಾನ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅನ್ನೋ ವಿಚಾರ ಗಮನದಲ್ಲಿ ಇಟ್ಕೊಂಡು ಇವತ್ತು DK ಶಿವಕುಮಾರ್ ಸಾಹೇಬ್ರಿಗಾಗ್ಬೋದು, ಸಿದ್ದರಾಮಯ್ಯ ಸರ್ ಆಗ್ಬೋದು, ಎಲ್ಲ ರೀತಿ ತೀರ್ಮಾನ ತಗೊಂಡು ನಮ್ಮ KH ಮುನಿಯಪ್ಪ ಅವರು ಸೂಚಿಸಿದಂಥ ವ್ಯಕ್ತಿಗೆ ಟಿಕೆಟ್ ಕೊಡಬೇಕಂತೇಳಿ ನಮ್ಮ ಜನಾಂಗದ ಎಲ್ಲರ ಮುಖಾಂತರ ಈ ಪತ್ರ ಮುಖಾಂತರ ನಾವು ಅವ್ರಿಗೆ ಸೂಚಿಸಿ ಟಿಕೆಟ್ ಕೊಡಬೇಕು. ನಾವು 1 ಲಕ್ಷ 2 ಲಕ್ಷ ಓಟಲ್ಲಿ ಗೆಲ್ಸ್ಕೊಂಬರೋ ಒಂದು ಶಕ್ತಿ ಸಾಮರ್ಥ್ಯ ನಾವು ಹೊಂದಿದ್ದೇವೆ ಅನ್ನೋ ಒಂದು ಮೆಸೇಜನ್ನು ಕೊಡ್ತಾ ನನ್ನ ಮಾತುಗಳನ್ನು ವಿರಾಮ ಕೊಡ್ತೇವೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ CN ಮುರಳಿ, ಮಂಜುನಾಥ್, ವೆಂಕಟಲಕ್ಷ್ಮಮ್ಮ, ಮಂಚನಬೆಲೆ ಪ್ರಕಾಶ್, ಡಾನ್ಸ್ ಶ್ರೀನಿವಾಸ್, ಪ್ರಕಾಶ್, ಶ್ರೀಧರ್, ನಂದೀಶ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.